ಈ ಕ್ಷಣ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರಾಮನಗರದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 4 ಕೊನೆಯುಸಿರೆಳೆದಿದ್ದಾರೆ. 4 ಸಾವಾಗಿದೆ. ಸಿಲಿಂಡರ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ 4 ಕೂಲಿ ಕಾರ್ಮಿಕರು ಕೊನೆಯುಸಿರೆಳೆದಿದ್ದಾರೆ. ಘಟನೆಯಲ್ಲಿ 7 ಕೂಲಿ ಕಾರ್ಮಿಕರಿಗೆ ಸುಟ್ಟ ಗಾಯಗಳಾಗಿದೆ. 7 ಮಂದಿಯ ಪೈಕಿ 4 ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಕಾರ್ಮಿಕರ ಶೆಡ್ನಲ್ಲಿದ್ದಂಥ ಒಂದೇ ಕುಟುಂಬದ ಸದಸ್ಯರು ಇವರೆಲ್ಲರೂ 4 ಕೂಡ ಬಿಡದಿ ಕೈಗಾರಿಕಾ ಪ್ರದೇಶದ ಬೈರಮಂಗಲ ಬಳಿ ಘಟನೆ ನಡೆದಿದೆ. ಅಕ್ಟೋಬರ್ 7ನೇ ತಾರೀಕಿನಂದು ನಡೆದಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣ ಇದು. ಬೆಂಗಳೂರು ನಗರದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ 4 ಈಗ ಸಾವನ್ನಪ್ಪಿದ್ದಾರೆ. 7 ಮಂದಿಯ ಪೈಕಿ 4 ಸಾವನ್ನಪ್ಪಿದ್ದು 3 ಸ್ಥಿತಿ ಚಿಂತಾಜನಕವಾಗಿದೆ. ಜಾಯಿದ್ ಆಲಿ, ಶಫೀಜುಲ್ಲಾ ಶೇಖ್, ಮನ್ರೂಲ್ ಶೇಖ್, ಜಿಯಾಬುರ್ ಶೇಖ್ ಕೊನೆಯುಸಿರೆಳೆದಿದ್ದಾರೆ. ಕಾರ್ಮಿಕರು ಬಿಡದಿ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಕಟ್ಟಡ ಕಾರ್ಮಿಕರು ಶೆಡ್ನಲ್ಲಿ ಇದ್ದಂತ ಗ್ಯಾಸ್ ಲೀಕ್ ಆಗಿದೆ. ಬೆಂಕಿ ಹೊತ್ತಿಕೊಂಡು 7 ಮಂದಿ ಕೂಲಿ ಕಾರ್ಮಿಕರಿಗೆ ಸುಟ್ಟ ಗಾಯಗಳಾಗಿದೆ. 7 ಮಂದಿಯ ಪೈಕಿ 4 ಕೊನೆಯುಸಿರೆಳೆದಿದ್ದಾರೆ. ಜಾಯಿದ್ ಆಲಿ, ಶಫೀಜುಲ್ಲಾ ಶೇಖ್, ಮನ್ರೂಲ್ ಶೇಖ್, ಜಿಯಾಬುರ್ ಶೇಖ್ ಸಾವನ್ನಪ್ಪಿರುವಂತ ದುರ್ದೈವಿಗಳು. ನಾನು ಬಂದಿದ ತಕ್ಷಣ ಸರ್ ಅವ್ರ ಗ್ಯಾಸ್ ಅವರೇ ಆಫ್ ಮಾಡಿದ್ರೆ ನಾವು ಬಂದಾಗ ನಾವು ತುಂಬ್ಕೊಂಡ್ಬಿಟ್ಟೈತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.